ನಮ್ಮ ಅತ್ತೆಗೂ ನನ್ನ ಗಂಡಂಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ. ಅಲ್ಲ ಪಾಪ ನನ್ನ ನಾದಿನ ಓಡ್ ಕಳಿಸ್ತಾಳೆ ನಾನೇನಿಯ ನನ್ನಿಂದ ಅವಳು ಪಾಪ ಯೋಸ್ ಕಷ್ಟಪಡ್ತಾವಳೆ. ಈಗ ಬಸ್ರಿ ಆಗವಳೆ ಆದ್ರೂ ಅವಳಿಗೇನು ಒಂಚೂರು ಪ್ರೀತಿ ಗೀತಿ ಅನ್ನೋದು ಏನೂ ಪಾಪ ಸಿಕ್ಕಿಲ್ಲ ಅವಳಿಗೆ. ಎಲ್ಲ ನನ್ನಿಂದನೇ ಆಗಿದ್ದು, ಯಾಕೋ ಬೇಜಾರಾಯ್ತದೆ. ಓಡೇ ಕಳಿಸ್ಲಿಲ್ಲ ಅಂದಿದ್ರೆ ಏನೋ ಆಗಿರೋದೇನೋ. ಆದ್ರೂ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ನಾನು. ನನ್ನ ಗಂಡಂಗೂ ನಮ್ಮ ಅತ್ತೆಗೂ ದುರಂಕಾರ ಅನ್ನೋದು ಅಬ್ಬಬ್ಬಬ್ಬಬ್ಬಬ್ಬ ಎಲ್ಲೋ ಟಾಪು ಲೆವೆಲ್ ಆಗೈತಿ ದುರಂಕಾರ ಅನ್ನೋದು. ಇಳಿಸ್ಬೇಕಲ್ಲ ಈ ದುರಂಕಾರನ. ಹೆಂಗೆ ಇಳಿಸೋದು? ಬದಿ ಇವನಾರ ಐಡಿಯಾ ಮಾಡು. ಐಡಿಯಾ ಮಾಡಲಿಲ್ಲ ಅಂತಂದರೆ ಇವ್ರ ದುರಂಕಾರನೇ ಕಮ್ಮಿ ಆಗಲ್ಲ. ನಿನಗೂ ಈ ಮನೆಯಾಗ ಬೆಲೆ ಇಲ್ಲ, ಬರೀ ಮನೆಯಾಳ ಅಷ್ಟೇ ನೀನಂತೂ ಏನಾರ ಒಂದು ಐಡಿಯಾ ಮಾಡು. ಏನು ಮಾಡಲಿ ತಲೆಗೆ ಗೊತ್ತಾನೆ ಇಲ್ವಲ್ಲ. ಒಳ್ಳೆ ಐಡಿಯಾ ಸಿಕ್ತು. ನನ್ನ ಮೈ ಮೇಲೆ ನಮ್ಮ ಮಾವಯ್ಯ ಬಂದವನಿ ಅನ್ನಂಗೆ ಆ್ಯಕ್ಟಿಂಗ್ ಮಾಡಿಬಿಟ್ರೆ ಅಯ್ಯೋ ಎಂಥ ಸಂದಕ್ಕಿರ್ತದೆ. ನಮ್ಮ ಅತ್ತೆ ಹಂಗೇನೇ ಗಡಗಡ ಗಡಗಡ ನಡೋಗ್ಬಿಡ್ಬೇಕು. ಹಂಗೆ ಮಾಡ್ತೀನಿ ಇರು. ಈಗ ದೆವ್ವ ಬಂದ್ಬಿಟ್ಟೈತೆ, ಯಾಕೆ ನನ್ನ ಮಗಳನ್ನ ನೋಡ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು ಇವನರ ಒಂದು ಎತ್ಕೊತೀನಿ ಇರು. ಈಗ ಶುರು ಮಾಡ್ತೀನಿ ನನ್ನ ಆ್ಯಕ್ಟಿಂಗ್ ಸ್ಕಿಲ್ ನೋಡ್ಬಿಟ್ಟು ನಮ್ಮ ಅತ್ತೆ ನಡಗಿ ಹೋಗ್ಬಿಡ್ಬೇಕು. ಲೇಯ್ ಬಾರೈತೆ ಕಡಿಕೆ ಯೋನೇ ಮಾಡ್ತಿದ್ದೀಗ, ಬಾಯಿತೆ ಕಡಿಕೆ. ಮೂರತ್ತು ಅದು ಯೋನ್ ಮಾಡ್ತಿತ್ತಾರೋ ಯೋನೋ ಮನೆಯಾಗೆ. ಬಾರೈತೆ ಕಡಿಕೆ. ಅಯ್ಯೋ ನನಗಂತೂ ಇಂಥೊಳಗೆ ಕಟ್ಕೊಬಿಟ್ಟು ಸಾಕಾಗೋಗ್ಬಿಟ್ಟೈತಿ ಬಡ್ಡಿನ. ಬಾರೇ ಲೇ ಪುದ್ದಿ, ನಿಂದು ಅತಿ ಆಯ್ತು ಕಣೆ. ನಿಂದಂತೂ ಏನು ದುರಾಂಕಾರ ದೌಲತ್ತಾಗಿ ಮಾತಾಡ್ತೀಯಲ್ಲ ನೀನಂತೂ. ಯಾವ ದೌಲತ್ ನಿಂದಂತೂ ಬಾಯಿ ಮುಚ್ಕೊಂಡಿರೋದು ಬಿಟ್ಬಿಟ್ಟು ನೀನು. ಓಹೋ ಪರವಾಗಿಲ್ವೇ ನಿಂದೂ? ಏನು ಬಾರೇ ಹೋಗಿ ಅಂತ ಕರೆಯೋದು? ಓಡಿಸ್ಬಿಡ್ತೀನಿ ತವ್ರ ಮನ್ಗಷ್ಟೇ ಏನಿಯಾ. ನಾಲ್ಗೆಯ ಬಿಗಿಯಾಗಿ ಇಟ್ಕೊಂಡು ಮಾತಾಡು. ಓಹೋ ಬಾರೆಲೇನಂತೆ, ಬಾರೆಲೆ. ಏನಕ್ಕೆ ಬರಬೇಕು, ಯಾಕೆ ಬರಬೇಕು? ಪರವಾಗಿಲ್ಲ ನೀನು ಬಾಯಿ ಮುಚ್ಕೊಂಡಿದ್ರೆ ಸರಿ. ಏನೇ ಮಾತಾಡ್ತಿದ್ದೀಗ? ನಾನು ಪೊದ್ದಿನೇನೆ ನಿನ್ಗೆ ಇದಕ್ಕೆ ಪೊದ್ದಿ ಥರ ಕಾಣಿಸ್ತಿದ್ದೀನಿ ನಾನು. ಪೊದ್ದಿ ಅಲ್ದಿದ್ದಂಗೆ ಇನ್ಯಾರು? ಲೇ ಪೊದ್ದಿ ಸುಮ್ಕಿದ್ಬಿಡು. ಲೇ ಪೆದ್ದಿ, ನಾನು ನಿನ್ನ ಗಂಡ ಕಣೆ, ನಿನ್ನ ಗಂಡ. ಯವ್ವ ನನ್ನ ಗಂಡನ? ಯವ್ವ ಇಲ್ಲ ಎಲ್ಲ ನನ್ನ ಗಂಡ. ಯಾಕಲೇ ಬದುಕಿದ್ದಾಗ ಹತ್ರದಾಗಿರ್ತಾ ಇದ್ದೆ, ಈಗ ಸತ್ತಿದ ತಕ್ಷಣ ಏನಿಯ ಬುಡ್ಕ ಹಿಂದೂ ಕೂಡ ಐತಿಯಲ್ಲೇ? ಯಾಕೆ? ಓಹೋ ಯಾಕೆ ನನಗೋಸ್ಕರ ಕೋಳಿ ಸಾರು ಮಾಡಕ್ಕಿಲ್ವೇನೆ ನೀನು? ಅಯ್ಯಯ್ಯೋ ಹೆಂಗೈತೆ ಮನೆಯಾಗೆಲ್ಲನೂ ಹೊಸ್ಮನೆ ಬಂದ್ಬಿಟ್ಟಿದ್ರಲ್ಲಿ. ನಾನು ಹಳೆ ಮಂತಕ್ಕೆ ಹೋಗಿದ್ದೆ. ಹಳೆ ಮಂತಾಗ ಹುಡ್ಕಿ ಸಾಕಾಯ್ತು ಕಡೆ ನಂಗಂತೂ. ಅದಕ್ಕೆ ಹೊಸ ಮಂತಕ್ಕೆ ಹುಡಿಕೊಂಡು ಬರೋಷ್ಟೊತ್ತಿಗೆ ಈಗ ದಿನ ಆಯ್ತು. ಅದಕ್ಕೆ ಈಗ ಬಂದೆ. ಇವನೇ ಈಚೆ ಕಡೆನೆ ಕೂರ್ಸ್ಕೊಂಡಿದ್ದೀನಿ. ನಾನು ಒಳಗೆ ಕರ್ಕೊಂಡು ಹೋಗಿಲ್ವೇನೆ? ಏನೇ ಬಂದೈತೆ ನಿಮಗೆ? ಯುವ ನೀವೇನ ನಿಜವಾಗೂ ದೆವ್ವಾಗಿ ಬಂದ್ಬಿಟ್ಟಿದ್ದೀರ ರೀ. ನಾನೇನು ತೆಪ್ಪ ಮಾಡಿಲ್ವಲ್ರಿ. ನಾನೇನ್ರಿ ಮಾಡಿದ್ದೀನಿ ತೆಪ್ಪ? ಮಗ ಅಂತ ಹೇಳ್ಬಿಟ್ಟು ಪಿರುತಿ ತೋರಿಸ್ತಿದ್ದಲ್ಲೇ ನಿನಗೆ ನಾನು ಬೇಕಾ ಮಗ ಬೇಕಂದ್ರೆ ಮಗ ಅಂತ ಹೇಳ್ತಿದ್ದಲ್ಲೇ. ನಾನು ಒಂಟೆ ಹೋಗ್ಬಿಟ್ನಲ್ಲೇ. ನಿಂಗೆ ಆದ್ರೆ ನನ್ನ ಮೇಲೆ ಪ್ರೀತಿ ಇಲ್ವೇನೆ? ಸತ್ರು ನನ್ನ ಮೇಲೆ ನೀನು ಪಿರುತಿ ಬರೋಕ್ಕಿಲ್ವೇನೆ? ಹೇಳು, ನಾನು ಸತ್ತೋಗಿದ್ದೀನಿ ಆದ್ರೆ ನಿಂಗೆ ನನ್ನ ಮೇಲೆ ಪಿರುತಿ ಪಿರೇಮ ಇಲ್ವೇನೆ? ಮುದ್ದೆ ಮಾಡಾಕಿ ಅಂದರೆ ಮಾಡಾಕ್ದಿದ್ದಂಗೆ ಅವಳ ಮೇಲೆ ಬಂಗಾರಿ ಮೇಲೆ ಮುನಿಸ್ಕೊಂಡು ನನ್ನನ್ನು ಹೋಗಿಸ್ಬಿಟ್ಟಲ್ಲೇ. ಶುಗರ್ ಆಗಿದ್ದೀನಿಯಾ ನೀನು ಬಿಟ್ಟೇನ ನಾನು? ನಡಿ ಒಳಗಡೆ ಕುಂತ್ಕೋಬೇಕು ನಾನು. ನೋಡಿ ನಮ್ಮ ಅತ್ತೆ ಸರಿಯಾಗಿ ಎದ್ರಕೊಂಡಿದ್ದಂಗೆ ಮತ್ತೆ ಇನ್ನೇನು ಬೇರೆ ಉಪಾಯನೇ ಇಲ್ಲ. ಇನ್ನೇನಂತ ಮಾಡಲಿ, ಇದೇನೇ ಇರೋದು ಉಪಾಯ. ಇನ್ನು ಯಾವ ಉಪಾಯನೂ ನನಗೆ ಕಣ್ಣಿಗೆ ಕಾಣಿಸ್ತಿಲ್ಲ. ಯಾಕೆ ಬರಕುದೆ ಮೈ ಮೇಲೆ ನೀನು? ಯಾಕೆ ಬರಕುದೆ? ಸುಮ್ಮನೆ ಹೋಗೋದು ಬಿಟ್ಬಿಟ್ಟು ಹೊಂಟ್ಬಿಟ್ಟಲ್ಲ ನೀನೆಲ್ಲ. ಆಸ್ತಿ ಪಾಸ್ತಿ ಎಲ್ಲ ಅಂದರೆ ಭಾಗ ಮಾಡ್ದಿದ್ದಂಗೆ ತಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಇಡ್ರಿಸ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲ. ಈಗ ಬಂದಿದ್ದೀಗ ನೀನು ಹುಡಿಕೊಂಡನ್ನ ನೋಡು ಸುಮ್ಕೇಣಿಯ ಹೋಗೋದು ಕಲಿ ಇಲ್ಲಿಂದ. ನೀನು ಮಾಡಿರೋ ಇದಕ್ಕೆ ನಾನು ನಿನ್ಗೆ ಗೊತ್ತಿದ್ದ ಕರ್ವ ಮಾಡೋಕ್ಕಾಯ್ತದ? ಏನೇ ನನ್ನ ಹತ್ರ ನೀವು ವಾದ ಮಾಡ್ತಾ ಇದೆಯಾ? ನನ್ನ ಮನಸ್ಸು ಎಲ್ಲ ಕಣೆ ದೆವ್ವ. ನಾನು ಇವನ್ ಬೇಕಾದ್ರೂ ಮಾಡ್ಬೋದು, ಯೋಚನೆ ಮಾಡು. ಹ್ಞೂನಲ್ವಾ? ಅದಲ್ಲ, ಇವನಿಗೆ ಬಂದಿದ್ರೆ ನನ್ನ ಸೊಸೆ ಮೈ ಮೇಲೆ ಅಂತ ಹೇಳಿದ್ದ ಅಷ್ಟೇ ನೀನಿಯ. ಎಲ್ಲೇ ನನ್ನ ಮಗಳಲ್ಲೇ? ಅದ್ರ ಕತೆ ಯಾಕೆ ಹೇಳಿರ? ಅವಳೆ ನೀನಿಯ ಓಡೋಗ್ಬಿಟ್ಟವ್ನಿ ಯಾವನ್ನ ಓದೆ ಮಾಡ್ಕೊಂಡ್ಲ. ನಾನು ಅದಕ್ಕೆ ಅವಳು ಸಾವಸ್ವೆ ನೀನಿಯ ಬ್ಯಾಡ ಅಂತ ಹೇಳ್ಬಿಟ್ಟು ಬುಟ್ಟು ಬುಸಾಕಿ ಸುಮ್ಮನಾಗೋಗ್ಬಿಟ್ಟೆ ರೀ. ಯಾವನ್ನೋ ಕಟ್ಕೊಂಡು ಓಡೋಗ್ಬಿಟ್ಲು, ಮದುವೆ ಮಾಡ್ಕೊಂಬಿಟ್ಲು. ಇವನ್ ಮಾಡೋಕ್ಕಾಯ್ತದೆ? ನಮ್ಮ ಹಣೆ ಬರಹ ನೀನಿಯ ಸರಿ ಇಲ್ಲ. ಯಾರನ್ನೋ ಕಟ್ ಮದುವೆ ಮಾಡ್ಕೊಂಡಿದ್ದು ಸರಿ. ಅವಳಿಗೇನು ಚೆನ್ನಾಗವಳೇನೆ? ಅವಳು ಕಷ್ಟದವಳು ಸುಖದವಳು ಚೆನ್ನಾಗವಳೇನೆ? ಅದು ಗೊತ್ತಿಲ್ರಿ.
ನಾನು ಅವಳನ್ನ ಮಾತಾಡ್ಸಕ್ಕೆ ಹೋಗಿಲ್ಲ. ನನಗಂತೂ ಅವಳಂದ್ರೆ ಇಷ್ಟನೂ ಇಲ್ಲ ರೀ. ಬಲೆ ಬಲೆ ಹೆಂಡ್ತಿ. ನನ್ನ ಹೆಂಡ್ತಿ ಎಲ್ಲಾರು ಇಬ್ರು ಮಕ್ಕಳನ್ನೂ ಸಂದಾಕ ನೋಡ್ಕೊತಾಳೆ ಅಂತ ಬಿಟ್ಟಾಗ ಹೆಂಗೋ ಹೋದ್ರೆ ನನ್ನ ಮೇಲೆ ನಿನಗೆ ರೋಪ್ ಆಗ್ತಿಗಲ್ಲ ನೀನು. ಎಂತ ಕಳ್ಬಿಟ್ಟಿರ್ಬೇಡ, ನನ್ನ ಮೇಲೆ ರೋಪ್ ಆಗ್ತೀಯಲ್ಲ ನೀನು. ಏನು ಅನ್ಕೊಂಡ್ಬಿಟ್ಟಿದೀಗ ನೀನು ನನ್ನಂತೂ. ಓಹೋ ಪರವಾಗಿಲ್ವೇ ನೀನು? ನೋಳೆ ಸುಮ್ಕೆ ನನ್ನ ಮಗಳೆಲ್ಲ ಒಳ್ಳೆ ಕರ್ಕೊಂಡೋಗಿ ತೋರಿಸು. ನನ್ನ ಮಗಳನ್ನ ನಾನು ಮಾತಾಡಿಸ್ಬೇಕು. ನನ್ನ ಮಗಳಿಗೆ ಏನೇ ಕೊಟ್ಟಿದ್ಯಾ ನೀನು? ಚೆನ್ನಾಗವಳೆ ತಾನೇ? ಅವಳು ಏನ ಚೆನ್ನಾಗಿಲ್ಲ ಅಂತಂದ್ರೆ ಅವಾಗ ಅವಾಗ ನಿನ್ಗಿರೋದು. ಅಮ್ಮ ಯಾಕಮ್ಮ ಏನು ಮಾಡ್ತಿದ್ದೀಯ ಅಲ್ಲಿ ನಿಂತ್ಕೊಂಡು? ಓ ಬಂದ ಪುಕ್ಲ, ಬಾರ್ಲ ಬಾ 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 ಬಾ. ಏನ್ ಮಾಡ್ಕೊಂಡಿದ್ದೀಗ್ಲಾ? ಇದ್ಯಾಕಮ್ಮ ಪೊದ್ದಿ ಹೆಂಗೆಂಗೋ ಮಾತಾಡ್ತಾವಳೆ? ಅಲ್ಲೋ ಪೊದ್ದಿ ಮೈ ಮೇಲೆ ನಿಮ್ಮ ಅಪ್ಪ ಬಂದವನಿ ಕಣ್ಲಾ, ನಿಮ್ಮ ಅಪ್ಪ. ಅಯ್ಯೋ ಇವನೇನೋ ಕೇಳ್ತಾ ತಿಂತಾವನಿ. ಹೋಗ ಪೂಜಾರಪ್ಪನ ಕರ್ಕೊಂಬಿಟ್ಟು ಬಾ ಹೋಗ್ಲಾ ಇವಳು ಮೈ ಮೇಲಿಂದ ಓಡ್ಸಕ್ಕೆ. ಏನು ಹೇಳ್ತಿದ್ದೀಗಮ್ಮ? ನಿಜವಾಗೂ ಅಪ್ಪ ಬಂದೈತ ಮೈ ಮೇಲೆ? ಏಯ್ ಪುಕ್ಲ, ಇನ್ನೊಂದು ಕಿತ್ ಯೋನಾರ ಹೋಗ್ಬಿಟ್ಟು ಪೂಜಾರಪ್ಪನ ಕರ್ಕೊಬತ್ತೀನಿ, ಅವ್ರನ್ನ ಕರ್ಕೊಬತ್ತೀನಿ ಅಂದ್ರೆ ಇವಳು ಮೈ ಮೇಲೆ ಬಿಟ್ಬಿಟ್ಟು ನಿನ್ನ ಮೈ ಮೇಲೆ ಸೇರ್ಕೊಂಡ್ಬಿಡ್ತೀನಿ ಅಷ್ಟೇ. ನೀಯ ಅಮ್ಮ ಅಮ್ಮ ಬ್ಯಾಡ ಅನ್ನಮ್ಮ, ಬ್ಯಾಡ ಅನ್ನಮ್ಮ, ನಂಗೆ ಭಯ ಆಯ್ತದ. ನನ್ನ ಮೈ ಮೇಲೆ ಬಂದ್ರೆ ಬ್ಯಾಡ ಅನ್ನಮ್ಮ. ಅಪ್ಪ ಯಾಕಮ್ಮ ಹಿಂಗೆ ಮೈ ಮೇಲೆ ಬಂದೈತೆ? ಯವ್ವ ಇವನೊಬ್ಬ ಪುಕ್ಕು ನನ್ನ ಮಗ ಓಡೋಗಿ ಬಚ್ಚಿ ಕಳದ್ ನೋಡು. ರೀ ಏನಕ್ರಿ ಮೈ ಮೇಲೆ ಬಂದ್ರಿ ನೀವು? ಎಲ್ರ ಮನೆಗೂ ಹಿಂಗೆ ಬರ್ತಾರ ಮೈ ಮೇಲೆ? ಎಲ್ರು ನೆಮ್ಮದಿಯಾಗವ್ರೆ. ನಿಮ್ಗೆ ಏನ್ರಿ ಬಂದೈತೆ ದೊಡ್ಡಪ್ಪತ್ತ ದೊಡ್ಡರೋಗ ಹಿಂಗೆ ಮೈ ಮೇಲೆ ಸಣ್ಣ ಹಿಂಗೆ ಬಂದ್ಬಿಡ್ತಿರಲ್ಲ. ನಿಮ್ಗೆ ಏನು ಅನ್ಸಕ್ಕಿಲ್ವ? ನಿಮ್ಗೆ ಯಾಕೆ ಬಂದಿದ್ದೀರಾ? ನಂಗೆ ನನ್ನ ಮಗಳು ಚೆನ್ನಾಗವಳ ಚೆನ್ನಾಗಿಲ್ವಾ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ವಿಲ 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 ಅಂತ ಅನ್ನಿಸ್ತು. ಅದಕ್ಕೆ ನನ್ನ ಮಗಳು ಸಂದಕೊಳ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಲೇ ನನ್ನ ಮಗಳು ಶೋಷಿ ಏನಾರ ಚಂದಕ್ಕಿಲ್ಲ ಅಂತ ಗೊತ್ತಾದ್ರೆ ಸುಮ್ಕಿರಕ್ಕಿಲ್ಲ ನಾನಂತೂ. ಓ ಪರವಾಗಿಲ್ಲ, ನೀವು ನೆಮ್ಮದಿಯಾಗಿದ್ದೀರಾ. ದೊಡ್ಡ ಮನೆ ಮಾಡ್ಕೊಂಡಿದ್ದೀರಾ, ವಾಟ್ ತುಂಬ ತಿಂತೀರಾ, ಸಂದಾಕಿ ಕಾಣಿಸ್ತಿದ್ದೀರಾ. ನನಗೆ ಸೊಸಿನೂ ಸಂದಾಕಿರ್ಬೇಕು ಕಣೆ. ನನ್ನ ಮಗಳು ಅವಳು ನನ್ನ ಪಿರಣ ಅವಳು ನನ್ನ ಮಗಳು. ಅವಳು ಚೆನ್ನಾಗಿಲ್ಲ ಅಂದರೆ ನೀವು ಚೆನ್ನಾಗಿರಕ್ಕೆ ಬಿಡಕ್ಕಿಲ್ಲ ನನ್ನ ಅಷ್ಟೇ. ನಿನ್ನೆ ನೋಡ್ತೀನಿ ಹೆಂಗವಳು ನೋಡ್ತೀನಿ ನಾನು. ಲೋ ಮಗ ಏನ್ಲ ಮಾಡೋದು? ನಿಮ್ಮ ಅಪ್ಪ ಮೈ ಮೇಲೆ ಬಂದೈತೆ. ಏನದೇ ಹೋಗಿ ಇವಾಗ ಓಡ್ಸೋಕ್ಕೆ ನನ್ನ ಕರ್ಕೊಂಬಿಟ್ಟು ಬಾರ್ಲ ಹೋಗ್ಲಾ? ಎಲ್ಲ ಮಕ್ಕ ನೋಡ್ತಾ ಇದ್ದೀಗೆ, ಕರ್ಕೊಂಬಿಟ್ಟು ಬಾ ಹೋಗ್ಲಾ. ಅಯ್ಯೋ ಹಿಂಗೆ ನಿಂತ್ಕೊಂಡು ಹೋಗೋಕ್ಕಿಲ್ಲ ಕಣ್ಲ. ಮೈ ಮೇಲೆ ದೆವ್ವ ಬಂದಿರೋದನ್ನ ಬಿಡಿಸ್ಲಿಲ್ಲ ಅಂತಂದರೆ ಹಿಂಗೆ ಇದು ಬಿಡ್ತದೆ ಕಣ್ಲ ದೆವ್ವ. ಆಮೇಕಿಂದ ಏನು ಮಾಡಿ ನೀ ಎದುರಿಸ್ತಾನೆ ಇರ್ತಾನೆ ನಿಮ್ಮಪ್ಪ. ನೋಡ್ದ ಹೆಂಗೆ ಎದುರಿಸ್ತಾವ ನಮ್ಮನ್ನ ಅಂತ ಹೇಳ್ಬಿಟ್ಟು ಇವಾಗ ಶಶಿನ ನಾವು ಮಾತಾಡಿಸ್ತಿಲ್ಲ, ಮನೆಯಿಂದ ಈಚೆ ಕಡೆಗೆ ಹಿಂಗೆ ವೇಸ್ಟ್ ಥರ ಬಿಸಾಕ್ಬಿಟ್ಟಿದ್ದೀವಿ ಅಂತ ಗೊತ್ತಾದರೆ ಸುಮ್ಕೆ ಬಿಡ್ತಾನೆ ಇಲ್ಲ ನಿಮ್ಮಪ್ಪ. ಓಡ್ಲಾ ಕರ್ಕೊಂಬಿಟ್ಟು ಬಾ ಓಡ್ಲಾ. ಮತ್ತೆ ಒಂಚೂರು ಭಯ ಬಂದಿದ್ದಂಗೈತೆ. ಆದರೆ ಶಶಿ ಮಂತಕ್ಕೆ ಹೋಗಿ ಮಾತಾಡಿಸಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋವಷ್ಟು ಬುದ್ಧಿ ಬಂದ್ಬಿಟ್ರೆ ಸಾಕತ್ತಾಗೆ. ಮಾಮ ನಿನ್ನ ಹೆಸರನ್ನ ಬಳಸ್ಕೊತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ. ಒಳ್ಳೆ ಕೆಲಸಕ್ಕೆ ಏನೋ ಒಂದೊಂದು ಮಾಡ್ತಿರ್ಬೇಕಲ್ಲ, ಅದಕ್ಕೆ ಏನೋ ಒಂದೊಂದು ಮಾಡ್ತಿರ್ತೀನಿ ಸಣ್ಣ ಪುಟ್ಟ ಎಲ್ಲನೂ. ನೀನೇನು ಬೇಜಾರು ಏನು ಮಾಡ್ಕೋಬೇಡ ನೀನು, ಸರಿನಾ? ನಿಮ್ಮ ಹೆಂಡ್ತಿ ಮಗನ ಬುದ್ಧಿ ಕಲ್ಸಕ್ಕೆ ನಿಮ್ಮ ಹೆಸರು ಹೇಳ್ಕೊತಿರೋದು. ಯಾ ಪೂಜಾರಪ್ಪನ ಕರ್ಕೊಂಡ್ಬಿಟ್ರಲ್ಲಮ್ಮ, ಬಿಡಿಸ್ತಾನೇನಮ್ಮ. ಯಾರು ದೇವ ಬಿಡ್ಸೋರು ಅವ್ರೆ ಅಂತ ಹೇಳ್ತಾರಲ್ಲ, ಅವ್ರನ್ನ ಕರ್ಕೊಂಬಿಟ್ಟು ಬಾರ್ಲ ನೀನು. ಇಲ್ಲ ಅಂತಂದರೆ ಹಿಂಗೆ ನೀ ಕಾಟ ಕೊಡ್ತಾನೆ ಇರ್ತಾಳೆ. ಈಗ ನಿನ್ನ ತಂಗಿನ ಏನಾರ ನಿನ್ನ ತಂಗಿನ ನೋಡ್ಬಿಟ್ಟು ಆಮೇಲೆ ನಾವು ಮಾತಾಡಿಸ್ತಿಲ್ಲ ಅಂತ ಗೊತ್ತಾದರೆ ನಿಮ್ಮ ಅಪ್ಪಯ್ಯ ಸುಮ್ಮನೆ ಬಿಟ್ಟನ. ಯಪ್ಪ ನನಗೂ ನಿನಗೂ ಕ್ಲಾಸ್ ತಗೊಬಿಟ್ಟು ನಮ್ಗೆ ರುಬ್ಬಿಡ್ತಾನೆ ಅಷ್ಟೇ. ಹೋಗ್ಲಾ ಹೋಗಿ ಸುಮ್ಕೆ ಕರ್ಕೊಂಬಿಟ್ಟು ಅಡ ಹಿಂಗೆ ನನ್ನ ಹೆಂಡ್ರ ಮೈ ಮೇಲೆ ದೇವ ಬಂದ್ಬಿಟ್ಟೈತೆ ಬಿಡ್ಸು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಾ ಹೋಗ್ಲಾ ಸರ್ನಾ ಹೋಗ್ಲಾ. ಅಯ್ಯೋ ಏನು ಮಕ್ಕ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಎದ್ರಕಬೇಡ ಕಣ್ಣ ನೀನು, ಹೋಗು ಏನೂ ಆಗೋಕ್ಕಿಲ್ಲ. ಅವ್ರು ಬಂದಿದ್ದ ತಕ್ಷಣ ದೆವ್ವರೇನೇ ಓಡೋಯ್ತದೆ. ಅಲ್ಲಿ ಗಂಟ ನಾನು ಹೆಂಗೋ ಸಂಭಾಳಿಸ್ತಾ ಇರ್ತೀನಿ. ಓಡು. ಈಗ ನೋಡಿಲ್ಲ ಅಂದರೆ ನಾವು ಸಾಯೋ ಗಂಟ ಎಣಗಬೇಕಾಯ್ತದೆ, ಬಿಟ್ಟು ಹೋಗೋಕ್ಕಿಲ್ಲ. ಆಮೇಲೆ ಮೈ ಮೇಲೆನೇ ಇರ್ತದೆ, ಆವಾಗ ಬುತ್ತಾನೆ ಇರ್ತದೆ. ನೀನು ಹೆಂಗೆ ನೀನು ಎಂಟ್ರ ಜೊತೆ ಸಂಸಾರ ಮಾಡೋಕ್ಕಾಯ್ತದೆ ಕಡ್ಲ. ಓಡು. ಸರಿ ಕಣಮ್ಮ, ಆಯಿತು ಬಿಡು, ಹೋಯ್ತೀನಿ. ಆದರೆ ನನಗೇನು ಮಾಡೋಕ್ಕಿಲ್ಲ ತಾನೇ? ಅಯ್ಯೋ ನೀನು ಪುಕ್ಲು ಮಕ್ಕಿಷ್ಟು ಓಡ್ಲಾ. ಏನೇ ಹಂಗೆ ಇಬ್ರು ಪಿಸ ಅಂತ ಮಾತಾಡ್ತಿದ್ದೀರಾ? ನೀವೇನ ಮಾತಾಡೋ ನಂಗೆ ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಬಿಟ್ರಾ? ನೀವು ಏನು ಮಾತಾಡ್ತೀರಾ ಅಂತ ಎಲ್ಲ ಗೊತ್ತಾಯ್ತದೆ. ಬಾರೇ ಮಗಳು ಬಂತ ಹೋಗ್ಬಿಟ್ಟು ಬರೋಣ. ಬಾ ಎಲ್ಲೋಳು ಮಗಳು ನೋಡ್ಬೇಕು ನಾನು. ಬಾ ಹೋಗನಿ. ಈಗ ತಾನೇ ಬಂದಿದ್ದೀರಾ ಇನ್ನು ಮನೆಗೆ? ಹೊಸಿ ಕಾಪಿ ಗಿಪಿ ಕುಡ್ಕೊಂಡು ಸುಧಾರಿಸ್ಕೊಂಡು ಹೋಗೋನಿರ್ರಿ. ಮಗಳು ಮನೆ ಇಲ್ಲೇ ಐತೆ, ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಪಕ್ಕದಾಗ ಏನು ಐತೆ, ಇದೇ ಊರಾಗ ಏನು ಇರೋದು. ಮಗಳು ಕರ್ಕೊಂಡೋಗಿ ನಿಮ್ಮನ್ನ ಚೆನ್ನಾಗಿ ಮಾತಾಡ್ಸ್ಬಿಟ್ಟು ಬರ್ತೀನಿ. ನೀವು ಕಾಪಿ ಗಿಪಿನೂ ಕುಡಿಲಿಲ್ಲ ನೋಡಿ, ಹಿಂಗೆ ಬಂದಿದ್ದೀರಾ. ನಿಮ್ಮನ್ನ ಹಂಗೆ ಕಳ್ಸೋದು ಹಂಗೆ ಅವಳಿ ಕರ್ಕೊಂಡು ಹೋಗ್ತೀನಿ. ಇರಿ ಒಂದು ಲೋಟ ಕಾಪಿ ಗಿಪಿ ಗಿಕ್ಕೊಬಿಟ್ಟು ಬರ್ತೀನಿ. ಇರಿ ಒಂದು ನಿಮಿಷ. ಲೇ ನನಗೆ ಗೊತ್ತಿಲ್ಲಿದ್ದಂಗೆ ನೀನು ಏನು ಕಂತ್ರಿ ಕೆಲಸ ಮಾಡಿದ್ರು ಈ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಮರಿಬೇಡ. ನನಗೆ ಎಲ್ಲನೂ ಗೊತ್ತಾಯ್ತದೆ ಏನೇನು ಮಾಡ್ತಿದ್ದೀರಿ ನೀವು ಅಂತ ಹೇಳ್ಬಿಟ್ಟು. ಹುಷಾರು. ಆಯಿತು ಬಿಡಿ, ಆಯಿತು ನೀವೇನು ಚಿಂತೆ ಮಾಡಬೇಡಿ, ಆಯಿತು ಬಿಡಿ. ಪೂಜಾರಪ್ಪ ಬಂದಮೇಲೆ ಮಾಡ್ತೇನೆ ಸರಿಯಾಗಿ. ನಮ್ಮ ಅತ್ತೆ ಏನೋ ಪ್ಲ್ಯಾನ್ ಮಾಡ್ತಾವಳಲ್ಲ. ನಾನು ನನ್ನ ಆದ್ನಿ ಅಂತ ಕರ್ಕೊಂಡು ಹೋಗನಿ ಅಂತ ಪ್ಲ್ಯಾನ್ ಮಾಡ್ತಿದ್ರೆ ನಮ್ಮ ಅತ್ತೆ ನಿನಗೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾವಳೆ.
ಮತ್ತೆ ನೀನೇನು ಫಿಲನ್ ಮಾಡಿದ್ರು ಉಲ್ಟಾ ಪಲ್ಟಾ ಮಾಡೋ ಜವಾಬ್ದಾರಿ ನಂದೇನೆ. ನೀನೇನು ತಲೆ ಕೆಡಿಸ್ಕೋಬೇಡ, ಹಂಗೆ ಉಲ್ಟಾ ಪಲ್ಟಾ ಮಾಡಾಕ್ಬಿಡ್ತೀನಿ ನಾನು. ಈ ಪೊದ್ದಿ ಏನು ಆಕ್ಟಿಂಗ್ ಮಾಡಿದ್ರು ನಂಬ್ತಾರಲ್ಲ, ನಂಬೋ ಥರ ಮಾಡ್ತೀನಲ್ಲ ನಾನು. ನನಗೆ ಕಾಪಿ ತಗೊಳ್ಳಿ, ಕಾಪಿ ಕುಡ್ಕೊಳ್ಳಿ. ಏನೋ ನೈಸ್ ಮಾಡ್ತಾ ಇದೆಯಾ? ಹಾಂ, ಏಯ್ ನನಗೇನು ಕಾಫಿ ಬೇಡ, ಹೋಗಿ ಸುಮ್ಕೇನೆ. ತಗೊಳ್ರಿ, ಸುಮ್ಕೇನಿಯ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಮಗಳು ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗೋನಿ ಅಂತ ಹೇಳ್ಬಿಟ್ಟು ಬಂದಿರೋದು. ತಗೊಳ್ಳಿ ಸುಮ್ಕೇನಿಯ, ನೀವು ತಗೊಳ್ಳಿ. ಹಾಂ, ಒಯ್ತಿರ್ಬೇಕು ಮಗಳು ಮನೆಗೆ ಅಷ್ಟೇ. ನಾನು ಸುಮ್ಮನೆ ಬಿಡಕ್ಕಿಲ್ಲ. ಇಲ್ಲ ಅಂತಂದ್ರೆ ಕುಡಿತೀನಿ ಕಾಪಿಯ. ಹಂಗೇನಿಯ ಮನೆಯೆಲ್ಲ ನೋಡಿದೆ. ಇದು ಚೆನ್ನಾಗೈತೆ. ನನ್ನ ಮಗಳು ಮನೇನ ಸಂದಕ್ಕಿರ್ತದೆ ತಾನೇ? ಹಾಂ ಮಗಳು ಮನೇನೂ ಸಂದಕ್ಕೆ ಐತರಿ. ಅವಳಿಗೂ ಏನು ಕಮ್ಮಿ ಆಗಿಲ್ಲ. ನಾವು ಮಗಳನ್ನ ಸೂಪರಾಗಿ ನೋಡ್ಕೊತಾ ಇದೀವಿ. ಹೆಂಗೆಂಗೋ ನೋಡ್ಕೊಳಕ್ಕಾಯ್ತದ ಮಗಳನ್ನ. ಅಯ್ಯೋ ನಾನಂತೂ ಸಖತ್ತಾಗಿ ನೋಡ್ಕೊತಾ ಇದ್ದೀನಿ ರೀ ಮಗಳನ್ನ. ನಿಮಗೆ ಗೊತ್ತೇ ಇಲ್ಲ ನಾನು ಹೆಂಗೆ ನೋಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು. ಅಷ್ಟು ಸೂಪರಾಗಿ ನೋಡ್ಕೊತಾ ಇದ್ದೀನಿ ಮಗಳನ್ನ. ಗೊತ್ತೇನು? ನಿಮಗೆ ಗೊತ್ತಾಯ್ತದೆ ಹೇಳಿ ಮುಂದಕ್ಕೆ ಎಲ್ಲನೂ. ಸರಿನೇ, ನೀವು ಕುಡೀರಿ ಒಂದು ನಿಮಿಷ. ನನ್ನ ಮಗಿಗೆ ಏನೋ ತರಕ್ಕೆ ಹೋಗವನೇ ನಿಮಗೆ ತಿನ್ನಕ್ಕೆ ಅಂತ ಬರ್ತಾರೆ. ನಾನು ನೋಡ್ತೀನಿ. ಇವ್ನು ಇನ್ನೂ ಕರ್ಕೊಂಬಿಟ್ಟು ಬರಲಿಲ್ವಲ್ಲಪ್ಪ. ಅಯ್ಯೋ ಏನು ಮಾಡಲಿ ನಾನು? ಸರ್ನ ಕರ್ಕೊಂಬಿಟ್ಟು ಬರೋದು ಬಿಟ್ಬಿಟ್ಟು ನನ್ನ ಮಗ ಇಲ್ಲಿ ನನ್ನನ್ನು ತೊಗ್ಲಾಕ್ಸವ್ನಿಲ್ಲಿ. ನಮ್ಮ ಅತ್ತೆ ಯಾಕೋ ಏನೋ ಪಿಲಾನ್ ಮಾಡ್ತಾ ಇದ್ದಂಗೆ ಅವಳಲ್ಲ. ಏನು ಪಿಲಾನ್ ಮಾಡ್ತಾವಳೆ ಅಂತಲೇ ಗೊತ್ತಾಯ್ತಿಲ್ಲ. ನನಗೇನು ಮಾಡೋಕ್ಕಿಲ್ಲ ತಾನೇ. ಆಮೇಲೆ ನಾನು ನಾಟಕ ಆಡ್ತಾ ಇದ್ದೀನಿ ಮೊದಲನೆಯ. ನನ್ನ ಗಂಡಂಗೆ ಸತ್ಮೆ ಆದ್ರೂ ಮಗಳು ಮನೆ ಬಿಟ್ಟು ಹೋಗೋಕ್ಕಾಗಕ್ಕಿಲ್ಲ ಇವ ಹೆಂಗೆ.